ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಸ್ನೆಸ್ ಟಿವಿ. ನಾನು ಅವಿನಾಶ್. ಫುಟ್ವೇರ್ ಶಾಪ್ ರಿಲೇಟೆಡ್ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ. ಅದೇ ಫಸ್ಟ್ ವಿಡಿಯೋ ನಮ್ಮ ಚಾನಲ್ದು. ಆ ವಿಡಿಯೋದಲ್ಲಿ ಶಾಪ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಫುಟ್ವೇರ್ ಶಾಪ್ ಹೇಗೆ ಸೆಟಪ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದನ್ನು ನೋಡಿ ಶಾಪ್ ಓಪನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು ಕೆಲವು ಡೀಟೇಲ್ಸ್ ಕೇಳಿದ್ರಿ ಕಮೆಂಟ್ಸ್ನಲ್ಲಿ. ಆ ಡೀಟೇಲ್ಸ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಫುಟ್ವೇರ್ ಶಾಪ್ಗೆ ಲೈಸೆನ್ಸ್ ಬೇಕಾ ಅಂತ ಕೇಳಿದ್ರಿ. ಸ್ಮಾಲ್ ಫುಟ್ವೇರ್ ಶಾಪ್ಗೆ ಲೈಸೆನ್ಸ್ ಬೇಕಾಗಿಲ್ಲ. 1 ಲಕ್ಷ ಅಡ್ವಾನ್ಸ್ ಕೊಟ್ಟು 2 ರಿಂದ 3 ಲಕ್ಷ ಸ್ಟಾಕ್ ಇಟ್ಕೊಂಡು ಬಿಸ್ನೆಸ್ ಮಾಡೋರಿಗೂ ಲೈಸೆನ್ಸ್ ಬೇಕಾಗಿಲ್ಲ. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಆಗುವಾಗ ಶಾಪ್ ಆ್ಯಕ್ಟ್ ಲೈಸೆನ್ಸ್ GST ರಿಜಿಸ್ಟ್ರೇಷನ್ ಮಾಡಿಸಿ. ಅಂದರೆ ನಿಮ್ಮ ವ್ಯಾಪಾರ ತಿಂಗಳಿಗೆ 2-3 ಲಕ್ಷ ಆಗುತ್ತೆ ಅಂದರೆ ಈ 2 ಲೈಸೆನ್ಸ್ ಮಾಡಿಸಿ ಕರೆಂಟ್ ಅಕೌಂಟ್ ಮೂಲಕ ಟ್ರಾನ್ಸಾಕ್ಷನ್ಸು ಪೇಮೆಂಟ್ಸ್ ಮಾಡೋದ್ರಿಂದ ಲೋನ್ಸ್ ಈಸಿಯಾಗಿ ಸಿಗುತ್ತೆ. ಸ್ಮಾಲ್ ಶಾಪ್ಗೆ ಲೈಸೆನ್ಸ್ ಬೇಕಾಗಿಲ್ಲ. ಸ್ಟಾರ್ಟ್ ಮಾಡಿ ನಿಮ್ಮ ಬಿಸ್ನೆಸ್ ಯಾವಾಗ ಇಂಪ್ರೂವ್ ಆಗುತ್ತೋ ಆಗ ಹತ್ತಿರದಲ್ಲಿರೋ ಆಡಿಟರ್ನ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ 1000 ರಿಂದ 2000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ, ಇಂಟೀರಿಯರ್ ಡಿಸೈನ್ ಮಾಡೋದಕ್ಕೆ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ? ಫುಟ್ವೇರ್ ಶಾಪ್ ಡಿಸೈನ್ ಮಾಡಿಸುವಾಗ ಫಸ್ಟ್ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಅಂದರೆ ಬಜೆಟ್. ಇಂಟೀರಿಯರ್ ಡಿಸೈನ್ಗೆ ನಿಮ್ಮ ಬಜೆಟ್ ಎಷ್ಟು? ನನ್ನ ಕೇಳಿದ್ರೆ ಫಸ್ಟ್ ಟೈಮ್ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಇಂಟೀರಿಯರ್ಗೆ ಎಷ್ಟು ಕಡಿಮೆ ಖರ್ಚು ಮಾಡ್ತೀರೋ ಅಷ್ಟು ಒಳ್ಳೆಯದು. ಬೆಂಗಳೂರಲ್ಲಿ BVK ಅಯ್ಯಂಗಾರ್ ರೋಡ್ನಲ್ಲಿ ರೈಟ್ ಸೈಡು ನಿಮಗೆ ಚಿಕ್ಕಪೇಟೆ ಎಂಟ್ರಿ ಆಗೋ ರೋಡ್ ಇದೆ. ಅಲ್ಲಿ ಗಾರ್ಮೆಂಟ್ ಶಾಪ್ಗೆ ಇಂಟೀರಿಯರ್ ಮೆಟೀರಿಯಲ್ಸ್ ಮಾರೋ ಶಾಪ್ಸ್ ಇದೆ. ಸ್ಟೀಲ್ ಬ್ರ್ಯಾಕೆಟ್ಸು, ಹ್ಯಾಂಗರ್ಸ್ ಕೇಳಿದರೆ ಕೊಡ್ತಾರೆ. 150 ರಿಂದ 200 ರೂಪಾಯಿ ಇರುತ್ತೆ ಒಂದು ಪೀಸ್ಗೆ. 10 ರಿಂದ 15 ಸಾವಿರ ರೂಪಾಯಿ ಮೆಟೀರಿಯಲ್ ಪರ್ಚೇಸ್ ಮಾಡಿ ಕಾರ್ಪೆಂಟ್ರನ್ನ ಕರೆಸಿ. ಅವ್ರಿಗೆ ಒಂದೇ ದಿನದಲ್ಲಿ ಹ್ಯಾಂಗಿಂಗ್ ಡಿಸ್ಪ್ಲೇ ರೆಡಿ ಮಾಡಿಸ್ಬೋದು. 10 ರಿಂದ 15 ಸಾವಿರ ರೂಪಾಯಿಗೆ ಮೆಟೀರಿಯಲ್ ಪರ್ಚೇಸ್ ಮಾಡಿ ಕಾರ್ಪೆಂಟ್ರನ್ನ ಕರೆಸಿ ಒಂದೇ ದಿನದಲ್ಲಿ ಶಾಪ್ನಲ್ಲಿ ಹ್ಯಾಂಗಿಂಗ್ ಡಿಸ್ಪ್ಲೇ ರೆಡಿ ಮಾಡಿಸ್ಬೋದು. ಆಮೇಲೆ ಫ್ರಂಟ್ನಲ್ಲಿ ಒಂದು ಶೋಕೇಸು, ಕ್ಯಾಶ್ ಕೌಂಟ್ರು ಮಾಡಿಸಿ ಇದಕ್ಕೆ ಮೆಟೀರಿಯಲ್ ನಿಮ್ಮ ಹತ್ರದಲ್ಲಿರೋ ಹಾರ್ಡ್ವೇರ್ ಆ್ಯಂಡ್ ಪ್ಲೈವುಡ್ ಶಾಪ್ನಲ್ಲಿ ಸಿಗುತ್ತೆ. ಇದಕ್ಕೆ ಒಂದು 10 ರಿಂದ 15 ಸಾವಿರ ರೂಪಾಯಿ ಖರ್ಚಾಗ್ಬೋದು. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಶಾಪ್ ಡೀಸೆಂಟಾಗಿ ಕಾಣಿಸೋ ಹಾಗೆ ಮಾಡ್ಬೋದು. ಇನ್ನೊಂದು ರೀತಿ ಅಂದರೆ ಕಾರ್ಪೆಂಟ್ರಿಗೆ ವುಡ್ ವರ್ಕ್ ನಿಮ್ಮ ಶಾಪ್ಗೆ ಬೇಕಾಗಿರೋ ರೀತಿ ಹೇಳಿ ಅವರು ಎಸ್ಟಿಮೇಷನ್ ಕೊಡ್ತಾರೆ. 200 ಸ್ಕ್ವೇರ್ ಫೀಟ್ ಶಾಪ್ನ 1 ಲಕ್ಷದಲ್ಲಿ ರೆಡಿ ಮಾಡ್ಬೋದು. ಇನ್ನು ಮೂರನೇ ಕ್ವಶನ್ ಏನಪ್ಪ ಅಂದರೆ, ಬಂಡವಾಳ ಎಷ್ಟು ಬೇಕು? ಚೀಪ್ ಆ್ಯಂಡ್ ಬೆಸ್ಟ್ ಸ್ಲಿಪ್ಪರ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದಿರಿ. ಬಂಡವಾಳ ಎಷ್ಟು ಅಂತ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ನೀವು ವಿಡಿಯೋ ಇನ್ನೊಂದು ಸಾರಿ ನೋಡಿ. ಸ್ಮಾಲ್ ಫುಟ್ವೇರ್ ಶಾಪ್ನ 1.5 ರಿಂದ 2 ಲಕ್ಷದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಸ್ಲಿಪ್ಪರ್ಸ್ ಎಲ್ಲಿ ಸಿಗುತ್ತೆ? ಇಲ್ಲಿ ಒಂದು ಗಮನಿಸಬೇಕು. ಸ್ಮಾಲ್ ಶಾಪ್ ಮಾಡಬೇಕು ಅನ್ನೋರು ಬಿಸ್ನೆಸ್ ಅಂತ ಒಂದು ಆ್ಯಪ್ ಇದೆ ಪ್ಲೇಸ್ಟೋರ್ನಲ್ಲಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರದಲ್ಲಿರೋ ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಬೆಂಗಳೂರಿನಲ್ಲಿ ಮನ್ವಾರ್ತಿಪೇಟ್ ಅಂತ KR ಮಾರ್ಕೆಟ್ ಪಕ್ಕದಲ್ಲಿರೋ ಏರಿಯಾದಲ್ಲಿ ಸಿಗುತ್ತೆ. ಲಾರ್ಜ್ ಸ್ಕೇಲ್ನಲ್ಲಿ ಅಂದರೆ ದೊಡ್ಡದಾಗಿ ಹೋಲ್ಸೇಲ್ ಬಿಸ್ನೆಸ್ ಮಾಡೋರು ಮ್ಯಾನುಫ್ಯಾಕ್ಚರರ್ಸ್ನ ಹುಡುಕೊಂಡು ತಗೊಳ್ತಾರೆ. ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲಿ ಸಾವಿರಾರು ಮ್ಯಾನುಫ್ಯಾಕ್ಚರರ್ಸ್ ಸಿಗ್ತಾರೆ. ಆದರೆ ಅವ್ರನ್ನ ಡೈರೆಕ್ಟ್ ಮೀಟ್ ಮಾಡಿ ಪರ್ಚೇಸ್ ಮಾಡಬೇಕು. ಇಲ್ಲಾಂದರೆ ನಾವು ಆರ್ಡ್ರ್ ಮಾಡೋದೊಂದು ಅವ್ರು ಕಳಿಸೋದೊಂದು ಆಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಹೋಲ್ಸೇಲರ್ಸ್ ಇದ್ದಾರೆ. ನಿಮ್ಮ ಜಿಲ್ಲೆನ ಕಮೆಂಟ್ ಮಾಡಿ, ನನಗೆ ತಿಳಿದಿರೋ ಹೋಲ್ಸೇಲರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫುಟ್ವೇರ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಹೋಲ್ಸೇಲ್ ಇರ್ಬೋದು, ರಿಟೇಲ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಯಾವುದೇ ಡೌಟ್ಸ್ ಅಥವಾ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಬಿಸ್ನೆಸ್ ಇನ್ಫಾರ್ಮೇಷನ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ ಪಡೆಯಿರಿ. ಸಪೋರ್ಟ್ ಮಾಡಿ.